ಹಾಯ್ ಫ್ರೆಂಡ್ಸ್, ಇವತ್ತು ಅಮ್ಮ ತಿಂಡಿಗೆ ಅಂತೇಳಿ ಈರುಳ್ಳಿ ಬಾತನ್ನ ಮಾಡ್ತಾ ಇದ್ದಾರೆ. ತುಂಬ ಈಸಿಯಾಗಿ ಬೆಳಗ್ಗೆ ಬೇಗ ಏನಾದರೂ ಟಿಫನ್ ಮಾಡಬೇಕಂತ ಹೇಳಿದ್ರೆ ಈ ರೀತಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಮೇಯ್ನ್ ಅಂತ ಹೇಳಿದ್ರೆ ಲೈಕ್ ಫ್ರೆಶ್ ಆಗಿರೋ ಅಂತಹ ಕರಿಬೇವನ್ನ ತಂದು ಹಾಕಿದ್ದಾರೆ. ಲೈಕ್ ಆ ಫ್ಲೇವರ್ ಇರುತ್ತಲ್ಲ, ಅದು ನೀವು ಮಸಾಲೆ ಕಡಿಮೆ ಹಾಕಿದ್ರು ಕೂಡ ಫ್ಲೇವರ್ ಸಖತ್ತಾಗಿ ಬರುತ್ತೆ. ಈ ರೆಸಿಪಿನ ನೋಡಬೇಕಂತ ಹೇಳಿದ್ರೆ ಇನ್ನು ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವತ್ತು ನಮ್ಮ ಮನೇಲಿ ಅಮ್ಮ ಏನು ಟಿಫನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈರುಳ್ಳಿ ಬಾತನ್ನ ಮಾಡ್ತಾ ಇದ್ದಾರೆ. ತುಂಬ ಈಸಿಯಾಗಿ ಟೇಸ್ಟಾಗಿ ಮಾಡ್ತಾರೆ. ತೋರಿಸ್ತೀನಿ, ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡ್ತಾರೆ ಅಂತ ಹೇಳಿ. ನೋಡಿ, ಆಲ್ರೆಡಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದಾರೆ ಇವಾಗ. ನೋಡಿ, ಇಲ್ಲೂ ಕೂಡ ಮತ್ತು ಇಲ್ಲಿ ಆಲ್ರೆಡಿ ಬೆಳ್ಳುಳ್ಳಿನ ಗೆಟ್ಬಿಟ್ಟು ಒಗ್ಗರಣೆಗೆ ಹಾಕಿದ್ದಾರೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ. ಫ್ರೆಶ್ ಆಗಿ ಕಟ್ ಮಾಡಿ ತಗೊಬಂದಿರೋಂತಹ, ಇವಾಗ ಗಿಡದಿಂದ ಕಿತ್ಕೊಬಂದಿರೋಂತಹ ಕರಿಬೇವಿದು. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ನಮ್ಮಮ್ಮ ಮಾಡೋ ಈರುಳ್ಳಿ ಪಲಾವ್ಗೆ ಟೇಸ್ಟ್ ಕೊಡೋದೇ ಇದು. ಅಂದರೆ ಲೈಕ್ ಅದು ಫ್ಲೇವರ್ ಎಷ್ಟು ಅಂದರೆ ಫ್ರೆಶ್ ಇರುತ್ತಲ್ಲ ಕರಿಬೇವು, ಅದು ಸಖತ್ತ ಫ್ಲೇವರ್ ಬರುತ್ತೆ ತಿನ್ನಬೇಕಾದ್ರೆ. ಈ ಥರ ಕಟ್ ಮಾಡ್ಕೊತಾರೆ ಎಲ್ಲ ಅವರು. ನೋಡಿ, ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಬ್ಲೂ ಕಲರ್ ಚೇಂಜ್ ಆಗಲಿ. ನೋಡಿ, ಇವಾಗ ಆಲ್ಮೋಸ್ಟ್ ಈರುಳ್ಳಿ ನೋಡಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗಲೇ ಅದು ಟೇಸ್ಟ್ ಬರೋದು. ನೀವು ಕಡಿಮೆ ಮಸಾಲೆ ಹಾಕಿದ್ರು ಕೂಡ ಅದು ಎಣ್ಣೆಯಲ್ಲಿ ಚೆನ್ನಾಗಿ, ಅಂದರೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಡೀಪ್ ಫ್ರೈ ಆದಷ್ಟು ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೋಡಿ, ಅಮ್ಮ ಇವಾಗ ನೀರು ಹಾಕಿ ಮುಚ್ಚಿಡ್ತಾ ಇದ್ದಾರೆ. ನೀರು ಕಾದು ಮಳ್ಳಬೇಕಾದ್ರೆ ಅಕ್ಕಿ ಹಾಕ್ತಾರೆ ಅವರು. ನೋಡಿ, ಇಲ್ಲಿ ಅಕ್ಕಿನ ಹಾಗೆ ತೊಳೆಯೋದಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದಾರೆ. ಇವಾಗ ಗರಂ ಮಸಾಲ ಹಾಕ್ಕೊಳ್ತಿದ್ದಾರೆ. ನೋಡಿ, ಇದರಲ್ಲಿ ಅವರು ಮೆಣಸು ಅಂದರೆ ಮತ್ತು ಚಕ್ಕೆ ಲವಂಗ ಎಲ್ಲ ಪುಡಿ ಮಾಡಿ ಹಾಕ್ಕೊಂಡಿರೋದು, ರೆಡಿ ಮಾಡಿ ಮನೆಯಲ್ಲೇ ರೆಡಿ ಇಟ್ಕೊಂಡಿದ್ದಾರೆ ಇವರು. ಅದನ್ನು ಹಾಕ್ಕೊಂಡಿದ್ದಾರೆ. ಇವಾಗ ಏನು ನಾನು ನಿಮಗೆ ತೋರಿಸಿದ್ನಲ್ಲ, ಅವ್ರು ಇಷ್ಟೇ ಮಸಾಲೆ ಹಾಕೋದು, ಜಾಸ್ತಿ ಮಸಾಲೆ ಹಾಕಲ್ಲ. ಇಷ್ಟು ಮಸಾಲೆ ಹಾಕ್ಬಿಟ್ಟು ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕ್ತಾರೆ. ಇದು ಏನು ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ, ಲೈಕ್ ನೀವು ಹೋಟೆಲಲ್ಲೆಲ್ಲ ತಿಂತೀರಲ್ಲ ಅದರಷ್ಟೇ ಟೇಸ್ಟ್ ಬರುತ್ತೆ. ನೋಡ್ತಾ ಇದ್ರಲ್ಲ, ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಚೆನ್ನಾಗಿ ಬೇಯಲಿ. ನೋಡಿ, ಈ ಬರ್ತಾ ಇದೆ ಇವಾಗ. ಹಾಗೆ ನಾನು ಇನ್ನೊಂದು ಹೇಳೋದನ್ನು ಮರೆತೆ,
ಅಕ್ಕಿನ ಅವರು ಲೈಕ್ 1 ಕಪ್ಪ 2 ಕಪ್ ಏನೋ ತೊಗೊಂಡಿದ್ದಾರೆ. ನೀವು ಯಾವುದೇ ಕಪ್ಪಲ್ಲಿ 1 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ ಆಗುವಷ್ಟು ನೀರು ಹಾಕಬೇಕು. ಆವಾಗ ಅನ್ನ ಉಡಿ ಉಡಿಯಾಗಿ ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮಮ್ಮ ಮಾಡ್ತಿರೋದು ಇವತ್ತು ಸಣ್ಣ ಅಕ್ಕಿ ಅಲ್ಲ ಅನ್ಕೋತೀನಿ, ರೇಷನ್ ಅಕ್ಕಿಯಲ್ಲೇ ಮಾಡ್ತಾ ಇರೋದು. ಆದರೂ ಅವರು ತುಂಬ ಉಡಿ ಉಡಿಯಾಗಿ ಮಾಡ್ತಾರೆ. ತೋರಿಸ್ತೀನಿ ನೋಡೋರಂತೆ ನಿಮಗೆ ಫೈನಲಿ ಹೇಗೆ ಮಾಡ್ತಾರೆ. ಅವರು ಲೈಕ್ ನೀರು ಹಾಕ್ಬೇಕಾದ್ರೆ ಗ್ಲಾಸಲ್ಲಿ ಅಂತ ಹಾಕಲ್ಲ, ತಪ್ಪಲೆಯಲ್ಲಿ ಡೈರೆಕ್ಟ್ ಹಾಕ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗುತ್ತಲ್ಲ ಎಷ್ಟು ನೀರು ಹಾಕಬೇಕು ಅಂತ, ಅದಕ್ಕೋಸ್ಕರ. ನಾವಾದರೆ ಅಷ್ಟು ಅಳತೆ ಇಷ್ಟು ಅಳತೆ ಅಂತ ಹಾಕ್ತೀವಿ. ಅವ್ರಿಗೊಂದು ಅಳತೆ ಗೊತ್ತಿರುತ್ತಲ್ಲ, ಅದ್ರ ಪ್ರಕಾರ ಹಾಕಿದ್ದಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ಅಮ್ಮ ಸೌದೆ ಒಲೆಯಲ್ಲಿ ಮಾಡಿರೋ ಅಂತಹ ಅಲ್ಲಿ ಪಲಾವ್ ರೆಡಿ ಆಗ್ತಾ ಇದೆ ನೋಡಿ. ಇನ್ನ ಹಳ್ಬೇಕಂತೆ ಅಮ್ಮ ನೋಡಿ ತೋರಿಸ್ತಾ ಇದಾರೆ. ಅನ್ನ ಬೇಯ್ಬೇಕಂತ ಹೇಳ್ತಿದ್ದಾರೆ. ಇನ್ನು ನೀರಿದೆ, ಅನ್ನ ಸ್ವಲ್ಪ ಇದಾಗಿದೆ ಅಂತ ಹೇಳಿ ಮತ್ತೆ ಹಂಗೆ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ ಪಲಾವ್, ಈರುಳ್ಳಿ ಪಲಾವ್ ನೋಡಿ ರೆಡಿ ಆಗಿದೆ. ಬಿಸಿ ಬಿಸಿ ಚಳಿಗೆ ತಿಂತಾ ಇದ್ರೆ ಆ ಫ್ಲೇವರು. ನಮ್ಮ ಮಮ್ಮಿಗೆ ಇನ್ನೊಂದು ತಟ್ಟೆ ಕೊಡಬೇಕು. ಏನು ಸಖತ್ತಾಗಿ ರೆಡಿ ಆಗಿದೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಈ ಚಳಿಗೆ ಈ ಥರ ತಿಂತಾ ಇದ್ರೆ ಇದಕ್ಕೆ ಸ್ವಲ್ಪ ಚಟ್ನಿ ಮಾಡಬೇಕಾಗಿತ್ತು. ನಮ್ಮಮ್ಮ ಚಟ್ನಿ ಮಾಡಿಲ್ಲ, ಆದರೂ ಇದೇ ಸಖತ್ತಾಗಿದೆ ನೋಡಿ. ಈ ರೆಸಿಪಿನ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಕಡಿಮೆ ಟೈಮಲ್ಲಿ ಏನಾದರೂ ಬೆಳಗ್ಗೆ ಬೇಗ ಏನಾದರೂ ಮಾಡಬೇಕಂತ ಹೇಳಿದ್ರೆ ಈ ರೀತಿ ಮಾಡಿ ಸೂಪರಾಗಿರುತ್ತೆ. ರಿಯಲಿ ಸಖತ್ತಾಗಿದೆ. ನಾನು ಮತ್ತೆ ವಿಡಿಯೋ ಮಾಡಲಿಕ್ಕೆ ಬಂದೆ, ಯಾಕಂತ ಹೇಳಿದ್ರೆ ತಿಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಚಳಿಗೊಳ್ಳೆ ಖಾರವಾಗಿ ಇಲ್ಲಿ ನಿಮಗೆಲ್ಲದು ಇದು ತೋರಿಸ್ತೀನಿ ರೀ. ಲೈಕ್ ನೋಡಿ, ನಮ್ಮಮ್ಮ ಲೈಕ್ ಬೆಳ್ಳುಳ್ಳಿನ ಯಾವ ರೀತಿ ಹಾಕಿದ್ದಾರೆ ಅಂತೇಳಿ, ಅವರು ಕಲ್ಲಲ್ಲಿ ಹಂಗೆ ಗೆಜ್ಜೆ ಹಾಕಿರೋದು, ಅದು ಬೇರೆ ಬಾಯಿ ಸಿಗ್ತಾ ಇದೆ. ಮತ್ತು ಕರಿಬೇವು ಸೂಪರಾಗಿದೆ ರೀ. ನಮ್ಮಮ್ಮ ಹಾಕಿರೋ ಇಷ್ಟೇ ಮಸಾಲೆ ಹಾಕಿ, ಜಾಸ್ತಿ ಮಸಾಲೆನ ಹಾಕ್ಲಿಕ್ಕೆ ಹೋಗಬೇಡಿ. ಕರಿಬೇವಂತೆ ಕೊತ್ತಂಬರಿ ಹಾಕೋದು, ಪುದೀನ ಹಾಕೋದು ಅದೇನು ಬೇಡ, ಇಷ್ಟೇ ಸಾಕು ನೋಡಿ. ಸೂಪರಾಗಿ ಏನು ತಿಂದಾದರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಸಖತ್ತಾಗಿದೆ. ನಾನು ಆ್ಯಕ್ಚುಲಿ 1 ರೌಂಡ್ ತಿಂದು ಮತ್ತೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು 2nd ರೌಂಡ್ ಹಾಕ್ಕೊಂಡಿರೋದು. ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಬೋದು. ಈ ರೆಸಿಪಿನ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.